ಗುರುಗಳೇ ನಮಸ್ತೆ. ನಮಸ್ತೆ ಅಮ್ಮ. ನಮ್ಮ ಟಿವಿ ಕನ್ನಡ ನೋಡೋ ವೀಕ್ಷಕರಿಗೆ ಇವತ್ತೇನು ತಿಳಿಸ್ಕೊಡೋಕೆ ಇಷ್ಟಪಡ್ತೀರಾ? ಇವತ್ತು ಆಕರ್ಷಣ ಪ್ರಯೋಗದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಏನು ಆಕರ್ಷಣ ಪ್ರಯೋಗ ಅಂತಂದರೆ ಅದರಲ್ಲಿ ತುಂಬ ವಿಧಾನ, ಧನಾಕರ್ಷಣ, ಜನಾಕರ್ಷಣ, ಭೂ ಆಕರ್ಷಣ, ಪಶು ಆಕರ್ಷಣ. ಆಕರ್ಷಣ ನಮ್ಮಲ್ಲಿಗೆ ತರಿಸ್ಕೊಳ್ಳುವಂತಹ ವಿದ್ಯೆ. ದುಡ್ಡು ಬರಬೇಕು ಅನ್ನೋರು ಧನಾಕರ್ಷಣ ಮಾಡ್ತಾರೆ, ಜನ ಬರಬೇಕು ಅನ್ನೋರು ಜನಾಕರ್ಷಣ ಮಾಡ್ತಾರೆ. ಹೀಗೆ ಪ್ರತಿಯೊಂದು ಭೂಮಿ ಬೇಕು ನನಗೆ ಅನ್ನೋರು ಭೂಮಿ ಆಕರ್ಷಣ ಮಾಡ್ತಾರೆ. ಇದರಲ್ಲೂ ಎರಡು ವಿಧಾನ ಇದೆ, ಆಕರ್ಷಣ, ವಶೀಕರಣ. ಆಕರ್ಷಣ ತರಿಸ್ಕೊಳ್ಳೋದು, ವಶೀಕರಣ ಇರಿಸ್ಕೊಳ್ಳೋದು. ಇಟ್ಸ್ ಎ ಪರ್ಮನೆಂಟ್. ನಾನು ಆಕರ್ಷಣದ ಬಗ್ಗೆ ಇವತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀನಿ. ಆಕರ್ಷಣ ಅನ್ನೋ ವಿದ್ಯೆ ಏನಿದೆಯೋ, ತುಂಬ ಜನಕ್ಕೆ ನಾನಾ ಸಮಸ್ಯೆಗಳು, ಏನು ದುಡ್ಡಿನ ಸಮಸ್ಯೆ ಇರುತ್ತೆ, ಅವ್ರಿಗೆ ಮಾಡ್ಕೊಬೋದು. ವ್ಯಾಪಾರ ವ್ಯವಹಾರ ಮಾಡೋರು ಮಾಡ್ಕೊಬೋದು, ಅಥವಾ ಜನ ಬರಬೇಕು ನಮ್ಮ ವ್ಯಾಪಾರಕ್ಕೆ ಅನ್ನೋರು ಮಾಡ್ಕೊಬೋದು. ರಾಜಕೀಯದವ್ರು ಮಾಡ್ಕೋಬೋದು, ಜನಾಕರ್ಷಕ್ಕೆ ಮಾಡ್ಕೋಬೋದು. ಆದರೆ ಇದಕ್ಕೆ ಕೆಲವು ನೀತಿ ನಿಬಂಧನೆ ಇರ್ತವೆ. ಇದರಲ್ಲಿ ನಿಮಗೆ ಆಕರ್ಷಣ ಪ್ರಯೋಗವನ್ನು ಯಾರ ಮೇಲೆ ಮಾಡಬೇಕು, ಎಷ್ಟರ ಮಟ್ಟಿಗೆ ಮಾಡಬೇಕು, ಯಾಕೆ ಮಾಡಬೇಕು, ಇಷ್ಟೂ ಮಾಹಿತಿ ನಿಖರವಾಗಿ ತಗೋಬೇಕು ಮೊದಲು. ಯಾಕಂದರೆ ವಿದ್ಯೆಯನ್ನು ಒಳ್ಳೆಯದಕ್ಕೆ ಬಳಸ್ಕೊಳೋಕ್ಕಿಂತ ಕೆಟ್ಟದಕ್ಕೆ ಬಳಸ್ಕೊಳೋದು ಜಾಸ್ತಿ. ಬೇಕಾದ ರೀತಿಯಲ್ಲಿ ಕೆಟ್ಟದಕ್ಕೆ ಬಳಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಒಳ್ಳೆ ರೀತಿಗೆ ಬಳಸ್ಕೋಬೇಕು. ಒಳ್ಳೆ ವಿಧಾನಕ್ಕೆ ಬಳಸ್ಕೊಂಡಾಗ ಖಂಡಿತ ವರ್ಕ್ ಮಾಡುತ್ತೆ. ಈ ಆಕರ್ಷಣಕ್ಕೆ ಅಧಿದೇವತೆ ಬಂದು ರತಿದೇವಿ. ನಮ್ಮಲ್ಲಿ ಷಟ್ಕರ್ಮ ಪ್ರಯೋಗಗಳು ಬರ್ತವೆ: ಶಾಂತಿ ಕರ್ಮ, ವಶೀಕರಣ, ಆಕರ್ಷಣ, ಸ್ತಂಭನ, ವಿದ್ವೇಷಣ, ಉಚ್ಚಾಟನ, ಮಾರಣ ಅಂತ 6 ಕರ್ಮ ಪ್ರಯೋಗಗಳು. ಆ 6 ಕರ್ಮ ಪ್ರಯೋಗಗಳು ಒಂದೊಂದು ಅಧಿದೇವತೆಗಳಿರ್ತವೆ. ಶಾಂತಿ ಕರ್ಮಕ್ಕೆ ಸರಸ್ವತಿ, ವಶೀಕರಣ ಆಕರ್ಷಣಕ್ಕೆ ರತಿದೇವಿ, ಉಚ್ಚಾಟನಕ್ಕೆ ಚಂಡಿಕಾ, ಹೀಗೆ ಒಂದೊಂದಕ್ಕೊಂದು ಅಧಿದೇವತೆ. ಅದೇ ಥರ ಆಕರ್ಷಣ ಪ್ರಯೋಗಕ್ಕೆ, ವಶೀಕರಣ ಪ್ರಯೋಗಕ್ಕೆ ರತಿದೇವಿ ಅಧಿಪತಿ. ರತಿದೇವಿ ಅಂದರೆ ಯಾರು? ಮನ್ಮಥನ ಹೆಂಡತಿ. ಅವರು ಸಹ ಗಂಧರ್ವ ಕನ್ಯೆಯರು, ಗಂಧರ್ವಕ್ಕೆ ಸಂಬಂಧಪಟ್ಟವರು, ಗಂಧರ್ವ ದೇವತೆಗಳಿಗೆ ಸಂಬಂಧಪಟ್ಟವರು. ಈ ಆಕರ್ಷಣ ಪ್ರಯೋಗಕ್ಕೆ ಮೊದಲು ರತಿದೇವಿಯನ್ನು ಸಾಧನೆ ಮಾಡಿದವನಿಗೆ ಮಾತ್ರ ಈ ಪ್ರಯೋಗವನ್ನು ಸಾಧಿಸ್ಲಿಕ್ಕೆ ಸಾಧ್ಯವೇ ಹೊರತು ಕಂಡುಕೊಂಡವ್ರಿಗೆ ಆಗಲ್ಲ. ಯಾರ್ಯಾರೋ ಏನೇನೋ ಪ್ರಯೋಗ ಮಾಡ್ತೀವಿ ಅಂದರೆ ಸಾಧ್ಯ ಇಲ್ಲ. ಇದಕ್ಕೆ ನಿಯಮಿತವಾಗಿ ಮೊದಲು ಆ ಸಿದ್ಧಿಯನ್ನು ಪಡ್ಕೊಂಡಿರ್ಬೇಕು. ಆ ದೈವವನ್ನು, ಅದಕ್ಕೆ ಅಧಿದೇವತೆಯನ್ನು ತನ್ನ ವಶಪಡಿಸ್ಕೊಂಡು ಆಮೇಲೆ ಆ ಸಿದ್ಧಿ ಪ್ರಯೋಗವನ್ನು ಮಾಡಿದಾಗ ಮಾತ್ರ ವರ್ಕ್ ಆಗೋದು. ಇಲ್ಲವಾದಲ್ಲಿ ವರ್ಕ್ ಆಗಲ್ಲ. ಈ ಆಕರ್ಷಣ ಪ್ರಯೋಗ ಒಂದು ವಿಶಿಷ್ಟವಾದ್ದು ಬಿಡಿ. ಯಾಕಂದರೆ ಒಬ್ಬ ಮನುಷ್ಯನನ್ನು ತನಗೆ ಬೇಕಾದ ತನ್ನ ಆಸೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ಮಾಡುವಂಥದ್ದು ಆಕರ್ಷಣ ಪ್ರಯೋಗ. ತನ್ನ ಹತ್ರ ಯಾವುದೋ ಒಂದು ವ್ಯಕ್ತಿ ಬರಬೇಕು ಅನ್ನೋ ಆಕರ್ಷಣ ಪ್ರಯೋಗ ಮಾಡ್ಬೋದು. ಯಾವುದೋ ಒಬ್ಬ ವ್ಯಕ್ತಿ ಲೋಕ ನನ್ನನ್ನು ದೂರ ಮಾಡಿ ಕಳೆದು ಹೋಗಿರ್ತಾನೆ, ಅಥವಾ ತಪ್ಪಿಸ್ಕೊಂಡು ಹೋಗಿರ್ತಾನೆ, ಜಗಳ ಮಾಡಿ ಬಿಟ್ಟು ಹೋಗಿರ್ತಾನೆ. ಆ ವ್ಯಕ್ತಿಯನ್ನು ತನ್ನಲ್ಲಿ ಕರೆಸ್ಕೊಳ್ಳಿಕ್ಕೆ ಆಕರ್ಷಣ ಪ್ರಯೋಗವನ್ನು ಮಾಡಬಹುದು. ಈ ಆಕರ್ಷಣ ಪ್ರಯೋಗ ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು. ವಶೀಕರಣ, ಇದು ಷಟ್ಕರ್ಮ ಪ್ರಯೋಗವೇ ವಿಶೇಷ. ತಾನು ಕೂತಲ್ಲಿ ತಾನು ಸಿದ್ಧಿ ಮಾಡಿದಂಥ ಮಾಯಾಶಕ್ತಿಯಿಂದ ತನಗೆ ಬೇಕಾದನ್ನು ಪಡೆದುಕೊಳ್ಳುವ ವಿದ್ಯೆ, ಈ ತಂತ್ರವಿದ್ಯೆ ಅಂದರೆ ಅದು. ಅದರಲ್ಲಿ ಆಕರ್ಷಣ ಪ್ರಯೋಗ ಅನ್ನೋಂಥದ್ದು ರತಿದೇವಿಗೆ ಸಂಬಂಧಪಟ್ಟಂಥದ್ದು. ಅದನ್ನು ಸಾಧನೆ ಮಾಡೋ ವಿಧಾನವೇ ಬೇರೆ ಇರುತ್ತೆ. ಗುರುಮುಖೇನವಾಗಿ ಯಾರು ಈ ಸಿದ್ಧಿ ಸಾಧನೆಗಳ ಮಾಡಿರ್ತಾರೋ ಅಂಥವನಿಗೆ ಮಾತ್ರ ಈ ಸಿದ್ಧಿಯನ್ನು, ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಧನಾಕರ್ಷಣಕ್ಕೆ ಕೆಲವು ರೆಮಿಡಿ ಇರ್ತದೆ. ಈಗ ಸಾಮಾನ್ಯವಾಗಿ ಧನಾಕರ್ಷಣೆ ಮಾಡಬೇಕು ಅಂತಂದರೆ ಆ ಸಂಬಂಧಪಟ್ಟಂಥ ಮಂತ್ರವನ್ನು, ಆ ಮೂಲಿಕೆಗಳನ್ನು ಸಂಪಾದನೆ ಮಾಡಬೇಕು. ಅದಕ್ಕೆ ಧನಾಕರ್ಷಣೆ ಪ್ರಯೋಗಕ್ಕೆ ಬೇಕಾದಂಥದ್ದು. ಇವತ್ತು ನಾವು ನಮ್ಮ ವೀಕ್ಷಕರಿಗೆ ಆಕರ್ಷಣೆ ಬಗ್ಗೆ ಮಾಹಿತಿ ಕೊಟ್ಟು ಆಕರ್ಷಣೆ ಪ್ರಯೋಗದ ಒಂದು ಚಿಕ್ಕದೊಂದು ರೆಮಿಡಿಯನ್ನು ಹೇಳ್ಕೊಳ್ಳೋಣ. ಯಾರು ಈ ಪ್ರಯೋಗವನ್ನು ಮಾಡ್ಕೊಳ್ತಾರೋ ಅವ್ರಿಗೆ ಖಂಡಿತ ಫಲಿತಾಂಶ ಅನ್ನೋದು, ಅದರ ಫಲ ಅನ್ನೋದು ಸಿಕ್ಕಿಸಿದಾದರೆ ಒಳ್ಳೆಯ ಕಾರಣಕ್ಕಿದ್ರೆ ಮಾತ್ರ. ಏನಾದರೂ ಅವನು ಕೆಟ್ಟ ಕಾರಣಕ್ಕೋಸ್ಕರವೋ ಕೆಟ್ಟ ರೀಸನ್ಗೋಸ್ಕರವೋ ಇದನ್ನು ಬಳಸ್ಕೊಂಡ್ರೆ ಅದು ಪ್ರಯೋಗ ವರ್ಕ್ ಆಗಲ್ಲ. ಯಾವಾಗ ಒಳ್ಳೆಯ ಕಾರಣಕ್ಕೋಸ್ಕರ ಈ ತಂತ್ರವನ್ನು ಬಯಸ್ತಾನೋ ಆಗ ಖಂಡಿತವಾಗ್ಲೂ ಈ ಪ್ರಯೋಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ವೇಳೆ ಅವನೇನಾದರೂ ಈ ಪ್ರಯೋಗವನ್ನು ತನಗೆ ತನ್ನ ಆಸೆಗೋ ಆಮಿಷಕ್ಕೋ ತನ್ನ ಕಾಮಕ್ಕೋ ಬಳಸ್ಕೊಂಡಾಗ ಖಂಡಿತವಾಗ್ಲೂ ವರ್ಕ್ ಆಗಲ್ಲ. ಹಾಗಾಗಿ ಈ ಪ್ರಯೋಗ, ನಾವು ಹೇಳ್ತಿರುವಂಥ ಈ ಪ್ರಯೋಗವನ್ನು ಯಾರು ತನ್ನ ಒಳ್ಳೆಯದಕ್ಕೋಸ್ಕರವಾಗಿ ವ್ಯಾಪಾರಕ್ಕೋ ವ್ಯವಹಾರಕ್ಕೋ ಧನಾಕರ್ಷಣೆಗೂ ಜನಾಕರ್ಷಣೆಗೂ ಮಾಡ್ತಾನೋ ಅವನಿಗೆ ಖಂಡಿತವಾಗ್ಲೂ ಸಹ ಒಳ್ಳೆಯ ಅನುಕೂಲಗಳನ್ನು ನೋಡ್ಬೋದು. ಹಾಗಾದ್ರೆ ಏನು ಆ ಪ್ರಯೋಗ ಅಂತಂದರೆ ನೋಡಿ, ಗುರುವಾರದ ದಿನ, ಗುರುವಾರ ಭರಣಿ ನಕ್ಷತ್ರ ಬಂದಿರಬೇಕು. ಭರಣಿ ನಕ್ಷತ್ರ ಬಂದಿರುವಂಥ ಸಮಯದಲ್ಲಿ ಗುರುವಾರವೇ ಬಂದಿರಬೇಕು. ಅಂಥ ದಿನ ನಾನು ಹೇಳುವಂಥ ಈ 3 ಬೇರುಗಳನ್ನ ಮೊದಲು ಸಂಗ್ರಹಿಸಬೇಕು.
ಒಂದು ಉತ್ತರಾಣಿ ಬೇರು, ಅಪಮಾರ್ಗ ಅಂತ ಕರಿತೀವಿ ಸಂಸ್ಕೃತದಲ್ಲಿ ಉತ್ತರಾಣಿ. ಎರಡನೇದು ಉಮ್ಮತ್ತಿ ಅಂತ ಕರಿತೀವಿ, ಅದಕ್ಕೆ ಕನ್ನಡದ ನಮ್ಮಲ್ಲೂ ಉಮ್ಮತ್ತಿ ಅಂತಲೇ ಕರೀತಾರೆ. ಅದರಲ್ಲಿ ಕಪ್ಪು ಉಮ್ಮತ್ತಿ, ಬಿಳಿ ಉಮ್ಮತ್ತಿ ಅಂತ ಎರಡು ಬರುತ್ತೆ. ಅದರಲ್ಲಿ ಬಿಳಿ ಉಮ್ಮತ್ತಿ ತಗೊಬೇಕು. ಅದಾದ ನಂತರದಲ್ಲಿ ಶ್ವೇತಾರ್ಕ ಅಂದರೆ ಬಿಳಿಯ ಎಕ್ಕದ ಗಿಡ ಎಲ್ಲರಿಗೂ ಗೊತ್ತಿರುತ್ತೆ. ಈ 3 ಬೇರುಗಳನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಪಮಾರ್ಗವನ್ನು ತಗೊಂಡ್ರೆ ಮಾಧ್ಯಾಹ್ನಿಕ ಅಂದರೆ ಮಧ್ಯಾಹ್ನದಲ್ಲಿ ಉಮ್ಮತ್ತಿ ಅಂತ ತಗೋಬೇಕು. ಸಂಜೆ 5 ಗಂಟೆಯಿಂದ 6 ಗಂಟೆ ಒಳಗೆ ಸೂರ್ಯ ಮುಳುಗುವ ಒಳಗೆ ಈ ಬಿಳಿ ಅರ್ಕವನ್ನು ಅಂದರೆ ಬಿಳಿ ಎಕ್ಕದ ಬೇರನ್ನು ಸಂಗ್ರಹಿಸಬೇಕು. ಇಷ್ಟನ್ನು ಸಂಗ್ರಹಿಸಿದ ನಂತರದಲ್ಲಿ ಅದನ್ನು ಸ್ವಗೃಹಕ್ಕೆ ಅಂದರೆ ತಾನು ಇರುವಂಥ ಮನೆಗೆ ತರಬೇಕು. ಅದನ್ನು ಮೊದಲು ಗಂಜದಲ್ಲಿ ತೊಳೆದು, ಆಮೇಲೆ ಹಾಲಲ್ಲಿ ತೊಳೆದು, ಆಮೇಲೆ ಶುದ್ಧವಾದ ಶ್ರೀಗಂಧ ಮತ್ತು ಅರಿಶಿನವನ್ನು ಲೇಪನ ಮಾಡಬೇಕು. ಇಷ್ಟನ್ನು ಮಾಡಿ ಅವತ್ತಿನ ರಾತ್ರಿ ನೀವು ಅದಷ್ಟನ್ನು ಸಂಜೆ ಆಗಿರುತ್ತೆ ಅಷ್ಟು ಮಾಡೋತ್ತಿಗೆ ಸಂಜೆ ಆದಮೇಲೆ ಅದನ್ನು ಹಾಗೆ ಎತ್ತಿಡಬೇಕು. ರಾತ್ರಿ ಎಲ್ಲ ಹಚ್ಚಿ ಇಡಬೇಕಾದ್ರೆ ಒಂದು ಕೆಂಪು ಬಟ್ಟೆ ಅಥವಾ ಬಿಳಿ ಬಟ್ಟೆಯಲ್ಲಿ ಸುತ್ತಿಡಬೇಕು. ಅದಾದ ನಂತರ ಅದಕ್ಕೆ ಧೂಪ, ಶುದ್ಧವಾದ ಘಮಘಮ ಅನ್ನುವ ಧೂಪವನ್ನು ಕೊಡಬೇಕು. ಕೊಟ್ಟು ಅದಕ್ಕೆ ಒಂದಿಷ್ಟು ಮೊಸರನ್ನು ಅಥವಾ ಹಾಲನ್ನು ಅಥವಾ ಬೆಲ್ಲದನ್ನು ಹಾಕಿಬಿಟ್ಟು ಇಡಬೇಕು. ಮಾರನೇ ಬೆಳಿಗ್ಗೆ ಶುಕ್ರವಾರ ಎದ್ದು ಯಾರಿಗೆ ಸಾಧನೆ ಮಾಡಬೇಕು ಅಂತಿರುತ್ತೋ ಆತ ಇದಕ್ಕೆ ಏನು ನಾವು ಹಚ್ಚಿಟ್ಟಿರ್ತೀವೋ ಅದಕ್ಕೆ ಸುಗಂಧ ಲೇಪನವನ್ನು ಹಚ್ಚಬೇಕು. ಏನು ಯಾವುದಾದ್ರು ಒಂದು ದ್ರವ್ಯ ಹಾಕಬೇಕು. ಯಾವುದೇ ಇದಲ್ಲ, ನಿಮಗೆ ಎಣ್ಣೆಗಳು ಸಿಗ್ತದೆ, ಸುಗಂಧ ಭರಿತ ಎಣ್ಣೆಗಳು, ಗಂಧದ ಎಣ್ಣೆ ಸಿಗುತ್ತೆ, ಕಸ್ತೂರಿ ತೈಲ ಸಿಗುತ್ತೆ, ಹಾಗೆ ನಿಮಗೆ ಜಾಸ್ಮಿನ್ದು ಸಿಗುತ್ತೆ. ಅದು ಯಾವುದೋ ಒಂದನ್ನು ಅದಕ್ಕೆ ಹಚ್ಚಿಬಿಟ್ಟು ಹಚ್ಚಬೇಕಾದ್ರೆ ಗೋರೋಜನವನ್ನು ಹಚ್ಚಬೇಕು. ಗೋರೋಜನ ಅಂತ ಬರುತ್ತೆ. ಆ ಗೋರೋಜನದ ಜೊತೆ ಇದೆರಡನ್ನು ಮಿಕ್ಸ್ ಮಾಡಿ ಹಚ್ಚಬೇಕು. ಹಚ್ಚಿ ಒಂದು ಕೆಂಪು ದಾರದಿಂದ ಅದನ್ನು ಸುತ್ತಬೇಕು. ಸುತ್ತಬೇಕಾದ್ರೆ ಈ ಮಂತ್ರವನ್ನು ಹೇಳಿ ಸುತ್ತಬೇಕು. ಓಂ ಶ್ರೀಂ ಕ್ಲೀಂ ಹ್ರೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು ಹೇಳಿ, ಏಕೆಂದರೆ ಧನಕ್ಕೆ ಲಕ್ಷ್ಮಿ ಅಧಿಪತಿಯಾಗಿರುತ್ತೆ. ಧನಕ್ಕೆ, ದುಡ್ಡಿಗೆ ಅಧಿಪತಿ ಲಕ್ಷ್ಮಿ. ಹಾಗಾಗಿ ಈ ಮಂತ್ರ, ನಾನು ಹೇಳಿದಂಥ ಮಂತ್ರವನ್ನು ಹೇಳ್ಕೊಳ್ತಾ ಆ ದಾರವನ್ನು ಸುತ್ತಬೇಕು. ಆ ದಾರವನ್ನು ಸುತ್ತಿ ಅದನ್ನು ತಮ್ಮ ಈ ಅಂಗೈ ಮೇಲೆ ಅಂದರೆ ಬಲಗೈ ಅಂಗೈ ಮೇಲೆ ಇಟ್ಕೊಂಡು ಅದಕ್ಕೆ ಮತ್ತೆ ಒಂದು ಸುತ್ತಬೇಕಾದ್ರೆ ಎಷ್ಟು ಸರಿಯಾಗಿ ಹೇಳಿರಿ, ಬಲಗೈ ಅಂಗೈ ಮೇಲೆ ಇಟ್ಕೊಂಡು ಬಾಯಿ ಹತ್ರ ಅದಕ್ಕೆ ಮಂತ್ರೋಪದೇಶ ಅಂತ ಕರಿತೀವಿ ನಾವು. ನಮ್ಮ ವಿಧಾನದಲ್ಲಿ ಮಂತ್ರೋಪದೇಶ ಅಂತ ಕರಿತೀವಿ. ಅದನ್ನು ಇಟ್ಕೊಂಡು ಅದೇ ಮಂತ್ರವನ್ನು 108 ಬಾರಿ ಹೇಳಬೇಕು, ಉಪದೇಶ ಕೊಡಬೇಕು. ಅದಕ್ಕೆ ಶಕ್ತಿ ಬರೋದು ಅದರಿಂದ. ಅದನ್ನು ಮಾಡಾದಮೇಲೆ ಅದನ್ನು ನಿಮ್ಮ ವ್ಯವಹಾರ ಸ್ಥಳದಲ್ಲೋ ಅಥವಾ ದುಡ್ಡಿಡುವಂಥ ಸ್ಥಳದಲ್ಲೋ ಅದನ್ನು ಇಟ್ಟು ಪ್ರತಿ ಶುಕ್ರವಾರ ಮಾತ್ರ ಅದನ್ನ ಹೊರಗೆ ತೆಗೆದು ಏನಾರ ಒಂದು ನೈವೇದ್ಯ, ತುಪ್ಪದಲ್ಲಿ ಮಾಡುವ ನೈವೇದ್ಯ ಆಗಬೇಕು. ತುಪ್ಪದಲ್ಲಿ ಮಾಡುವಂಥ ನೈವೇದ್ಯವನ್ನು ಇಟ್ಟು ದೀಪ ಧೂಪಗಳನ್ನು ಹಚ್ಚಿ ಇದೇ ಮಂತ್ರವನ್ನು 21 ಸಾರಿಯೋ 11 ಸಾರಿಯೋ ಹೇಳಿ ಅದಕ್ಕೊಂದಿಷ್ಟು ಹೂವು, ಅರಿಶಿನ, ಕುಂಕುಮ, ಅಕ್ಷತೆ ಹಾಕ್ಬಿಟ್ಟು ಮತ್ತೆ ಯಥಾಸ್ಥಿತಿಗೆ ಒಂದು ಬಟ್ಟೆಗೆ ಸುತ್ತಬಿಟ್ಟು ತಾವೆಲ್ಲಿ ದುಡ್ಡು ಇಡ್ತೀರೋ ಅಥವಾ ವ್ಯಾಪಾರದ ಅಲ್ಲಿ ಇಟ್ಕೋಬೇಕು. ವ್ಯಾಪಾರ ಸ್ಥಳದಲ್ಲಾದರೆ ನಿಮ್ಮ ಖಜಾನೆ ಅಥವಾ ಕ್ಯಾಶ್ ಬಾಕ್ಸ್ ಇಟ್ಕೋಬೇಕು. ನಿಮ್ಮ ಇದರ ಜಾಗದಲ್ಲಾದರೆ ವಾಪಸ್ಸಲ್ಲಿ ಇಡಬೇಕು. ಈ ರೀತಿಯಾಗಿ ಮಾಡೋದೇನು ಧನಾಕರ್ಷಣೆಯನ್ನು ಮಾಡುತ್ತೆ. ಇದು ಚಿಕ್ಕ ರೆಮಿಡಿ. ಇದನ್ನು ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ನಮ್ಮ ಈ ವೀಕ್ಷಕರು ಎಲ್ಲ ಥರದವರು ಇರ್ತಾರೆ. ಹಾಗಾಗಿ ಜನರಿಗೆ ಅಭಿವೃದ್ಧಿ ಆಗುವಂಥದ್ದು ಧನಾಕರ್ಷಣೆ ಒಂದು ಚಿಕ್ಕ ಒಂದು ಇದು ರೆಮಿಡಿಯನ್ನೇ ಹೇಳಿದೆ. ಇದರಲ್ಲಿ ಬೇರೆ ಬೇರೆ ಆಕರ್ಷಣ ಪ್ರಯೋಗಗಳು ಬರ್ತವೆ. ಹಾಗಾಗಿ ಈ ಆಕರ್ಷಣಾ ಪ್ರಯೋಗವನ್ನೋದೇ ವಿಶೇಷವಾಗಿ ಹೇಳಿದ ರತಿದೇವಿ ಮಾಡಿದಂಥದ್ದು. ಈ ಎಲ್ಲ ತಂತ್ರವಿದ್ಯೆಗಳು ಬಂದು ಮಹಾಕಾಳಿಗೆ ಪರಮಾತ್ಮನಂದ ಶಿವ ಬೋಧನೆ ಮಾಡಿದ್ದು ಅಂತ. ಪಾರ್ವತಿ ದೇವಿಗೆ ಶಿವ ಬೋಧನೆ ಮಾಡಿದ್ದು. ಹಾಗಾಗಿ ವಾಮಾಚಾರ, ಚಾರ ಅಂದರೆ ಕೆಲಸ, ವಾಮ ಅಂತಂದರೆ ಎಡಭಾಗ. ಅಂದರೆ ತಾಯಿ, ನೀವು ಅರ್ಧನಾರೀಶ್ವರ ರೂಪ ನೋಡಿದ್ರೆ ಶಿವನ ಎಡಭಾಗದಲ್ಲಿ ತಾಯಿ ಇರ್ತದೆ. ಆ ಅರ್ಧನಾರೀಶ್ವರ ರೂಪದಲ್ಲಿ ಎಡಭಾಗ ಪಾರ್ವತಿ ದೇವಿ, ಬಲಭಾಗ ಶಿವ ಇರ್ತಾನೆ. ಆ ಎಡಭಾಗವನ್ನು ಬಳಸ್ಕೊಂಡು ಮಾಡೋ ಕೆಲಸ ಅಂದರೆ ಆ ತಾಯಿಯನ್ನು ಬಳಸ್ಕೊಂಡು ಮಾಡೋ ಕೆಲಸವೇ ವಾಮಾಚಾರ. ವಾಮ ಮೀನ್ಸ್ ಎಡಭಾಗ ಅಂತೇಳಿ, ಚಾರ ಮೀನ್ಸ್ ಕೆಲಸ. ವಾಮದಲ್ಲಿ ಇರುವಂಥವನ್ನ ಬಳಸ್ಕೊಂಡು ಮಾಡುವಂಥ ಕೆಲಸನ ಆಕೆಯನ್ನು ಬಳಸಿ ಮಾಡುವಂಥ ಕೆಲಸ ವಾಮಾಚಾರ ಅಂತೇಳಿ. ಕಾಳಿ ರೂಪದಲ್ಲೂ ಅಷ್ಟೇ. ಕಾಳಿಯ ರೂಪವನ್ನು ನೋಡ ಆ ಬಲಭಾಗ ಬಂದು ಪಾರ್ವತಿ ರೂಪದಲ್ಲಿರುತ್ತೆ, ಎಡಭಾಗ ಬಂದು ಕಾಳಿಯ ಸ್ವರೂಪದಲ್ಲಿರುತ್ತೆ. ಆ ಕಾಳಿಯನ್ನು ಬಳಸ್ಕೊಂಡ್ರೆ, ಕಾಳಿ ಅಂದರೆ ಪಾರ್ವತಿ ದೇವಿ ಅಂತೆಲ್ಲ, ಶಕ್ತಿಯನ್ನು ಬಳಸ್ಕೊಂಡು ಮಾಡುವಂಥ ಕೆಲಸವನ್ನೇ ನಾವು ವಾಮಾಚಾರ ಅಂತ ಕರೆಯೋದು. ಅದಕ್ಕೆ ಅದು ವಾಮಾಚಾರ ಡೆಫಿನೇಷನ್ ಅಲ್ಲ. ಅದಕ್ಕೆ ಬೇರೆ ಥರ ಪ್ರಯೋಗಗಳ ಹೆಸರು 106 ಇದೆ. ನಮ್ಮಲ್ಲಿ
ಷಟ್ಕರ್ಮ ಪ್ರಯೋಗಗಳಿದ್ದಾವೆ. ಅದರಲ್ಲಿ ಮತ್ತೆ ನೂರಾರು ಇರ್ತವೆ. ಆ ಪ್ರಯೋಗ, ಇದು, ಅದು, ಹೆಸರು, ನೂರಾರು ಹೆಸರುಗಳಿರ್ತವೆ. ಆ ನೂರಾರು ಹೆಸರುಗಳನ್ನು ನೂರಾರು ರೀತಿಯಾಗಿ ಕಲ್ತಂಥ ಪಂಡಿತೋತ್ತಮರುಗಳೇ ಈ ಪ್ರಯೋಗವನ್ನು ಇದನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಆಕರ್ಷಣ ಪ್ರಯೋಗ ಅನ್ನುವಂಥದ್ದು ಈ ಮಟ್ಟವಾಗಿ ವರ್ಕ್ ಆಗುತ್ತೆ. ಹಾಗಾಗಿ ನಮ್ಮ ವೀಕ್ಷಕರಿಗೆ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಒಂದು ಚಿಕ್ಕ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಗುರುಜಿ, ಸಮಸ್ಯೆಗೊಳಗಾಗಿರೋ ನಿಮ್ಮ ಹತ್ರ ಬಂದರೆ ಪರಿಹಾರ ಇದೆಯಾ? ನಮ್ಮಲ್ಲಿ ತರುವಂಥ ಸಮಸ್ಯೆ ನ್ಯಾಯಸಮ್ಮತವಾಗಿದ್ದರೆ, ಅಂದರೆ ಅವನು ತರುವಂಥ ಸಮಸ್ಯೆ ಒಳ್ಳೆಯದಕ್ಕಿದ್ರೆ ನಮ್ಮಲ್ಲಿ ನನ್ನ ಗುರುವಿನ ಅನುಗ್ರಹದಿಂದ, ನಮ್ಮ ಆರಾಧ್ಯ ದೈವದ ಅನುಗ್ರಹದಿಂದ ನಮ್ಮಲ್ಲಾದಂಥ ಕೆಲವು ಪರಿಹಾರ ತಂತ್ರಗಳನ್ನು ಮಾಡ್ತೇವೆ. ಆದರೆ ಸಮಸ್ಯೆ ಅನ್ನುವಂಥದ್ದು, ಅವ್ನು ತರುವಂಥ ಸಮಸ್ಯೆದ ಪ್ರಶ್ನೆ ಅನ್ನುವಂಥದ್ದು ಒಳ್ಳೆಯದಕ್ಕಾಗಿರಬೇಕು. ಅವನ ಆಲೋಚನೆ ಮಾಡುವಂಥ ಉದ್ದೇಶ ಸದುದ್ದೇಶ ಆಗಿದ್ದರೆ ಖಂಡಿತ ನಮ್ಮಲ್ಲಿ ಅದಕ್ಕೆ ತಕ್ಕಂತಹ ಒಂದು ಪ್ರತಿಕ್ರಿಯೆನ ನಾವು ಕೊಡ್ತೀವಿ. ದುರುದ್ದೇಶದಿಂದ ಬಂದರೆ, ತನಗೆ ಯಾವುದೋ ಆಸೆ ಆಮಿಷಕ್ಕೋಸ್ಕರ ನಮ್ಮಲ್ಲಿ ಬಂದರೆ ಖಂಡಿತವಾಗೂ ನಾವು ಅದನ್ನ ಎಂಕರೇಜ್ ಮಾಡೋದಿಲ್ಲ. ದುರುಪಯೋಗ ಮಾಡೋಕೆ ಹೋದರೆ ಫಲ ಸಿಗಲ್ಲ. ನಾವು ಮೊದಲು ಅದನ್ನು ನಾವು ಅಕ್ಸೆಪ್ಟೇ ಮಾಡೋದಿಲ್ಲ. ಯಾಕೆಂದರೆ ನಾವು ಈ ಒಂದು ಸಾಧನೆಗೆ ಅಥವಾ ಇದನ್ನು ಗುರುಮುಖಿ ಅನ್ನುವ ಕಲಿಯಕ್ಕಿಂತ ಮುಂಚೆ ನಮ್ಮ ಗುರುಗಳಿಗೆ ಎಲ್ಲ ಸಾಧಕರು ಸಹ ಈ ವಿದ್ಯೆಯನ್ನು ನಾವು ಕಂದಾಚಾರಗಳಿಗೆ, ಕೆಟ್ಟದಕ್ಕೆ ಬಳಸ್ಕೊಳ್ಳೋದಿಲ್ಲ ಅಂತೇಳಿ. ಅದು ಒಳ್ಳೆಯ ಉದ್ದೇಶವೇ ಅಲ್ಲ. ಇಲ್ಲ. ಒಬ್ಬ ದೇಶದ ಒಬ್ಬ ಅತ್ಯಮೂಲ್ಯವಾದಂತಹ ಒಂದು ಸ್ವತ್ತು, ಆ ಸ್ವತ್ತನ್ನು ನಾವು ನಾಶ ಮಾಡಲಿಕ್ಕೆ ಹೊರಟಾಗ ಹಾನಿಯಾಗದು ಯಾರಿಗೆ? ಎಲ್ಲರಿಗೂ ಆಗುತ್ತೆ ಅಲ್ವೇ? ಅದರಿಂದ ನನ್ನಿಂದ ಏನು ಸಮಸ್ಯೆ ಆಯಿತು? ಜನ ಕೇಳ್ತಾರೆ, ಅವ್ನು ಮಾಡು, ಇವ್ನು ಮಾಡು. ಯಾಕೆ ಮಾಡಬೇಕು? ಫಸ್ಟ್ ಆಫ್ ಆಲ್ ಆ ಪ್ರಯೋಗವನ್ನು ಅದಕ್ಕೆ ಬಳಸೋದೇ ಅಲ್ಲ. ಅದನ್ನು ಬಳಸೋದೇ ಅದಕ್ಕೆ ಕೆಟ್ಟದನ್ನು ನಿರ್ಮೂಲನೆ ಮಾಡಲಿಕ್ಕೆ. ಅಥರ್ವಣವೇದದಲ್ಲಿ ತುಂಬ ಜನ ನಿಮಗೆ ಹೇಳೋದೇನು ಅಂತಂದರೆ, ಆದಿದೆ, ಇದಿದೆ, ಆ ಯಂತ್ರ ಕೊಟ್ಟಿದ್ದಾಳೆ, ಕಾಳಿ ಈ ಯಂತ್ರ ಕೊಟ್ಟಿದ್ದಾಳೆ. ಇಡೀ ಅಥರ್ವಣವೇದದಲ್ಲಿ 20 ಕಾಂಡ, ಸಾವಿರಾರು ಮಂತ್ರಗಳು, 100 ಋಷಿಗಳಿದ್ದಾರೆ. ಅಷ್ಟರಲ್ಲೂ ಸಮೇತ ಎಲ್ಲೂ ಯಂತ್ರಗಳಿಲ್ಲ, ಎಲ್ಲೂ ಮಂತ್ರಗಳಿಲ್ಲ, ಎಲ್ಲೂ ಬೀಜಾಕ್ಷರಗಳಿಲ್ಲ. ಯಾರಾದರೂ ಹಾಗಂತ ಕೂತ್ಕೊಂಡು ಹೇಳೋರು, ಅಥರ್ವಣವೇದದಲ್ಲಿ ಆ ಯಂತ್ರ ಇದೆ, ಈ ಯಂತ್ರ ಇದೆ ಅಂತ ಹೇಳೋರು, ಇಡೀ ಅಥರ್ವಣವೇದದ ಪುಸ್ತಕವನ್ನು ನಾನು ಕೊಡ್ತೀನಿ. 20 ಕಾಂಡ, 20 ಬುಕ್ಕು, ಒಂದೊಂದು ಬುಕ್ಕು 300 ಇಂದ 350 ಪೇಜ್ ಇರುತ್ತೆ. ಆ ಥರ 20 ಕಾಂಡ ಬರ್ತವೆ. 20 ಕಾಂಡ ಅಲ್ಲಿಗೆ ಎಷ್ಟಾಯಿತು? 10 ಕಾಂಡಕ್ಕೇ 4000, 3,500 ಇಂದ 4,000 ಪುಟ ಬರುತ್ತೆ. 20 ಕಾಂಡಕ್ಕೆ 8ರಿಂದ 10,000 ಪುಟ ಬರುತ್ತೆ. ಆಯ್ತಾ? 6ರಿಂದ 8,000 ಪುಟ ಅನ್ಕೊಳ್ಳಿ. ಆ 6ರಿಂದ 8,000 ಪುಟದಲ್ಲಿ ಯಾರಾದರೂ ಯಂತ್ರಗಳನ್ನು, ಮಂತ್ರಗಳನ್ನು ತೋರಿಸಿದ್ರೆ ನೋಡಿ ನಮಸ್ಕಾರ ಮಾಡ್ತೀನಿ ಕಾಲಿಗೆ, ಅಥವಾ ವಿದ್ಯೆ ಹೇಳೋದನ್ನು ಬಿಡ್ತೀನಿ. ಇಡೀ ಅಥರ್ವಣವೇದದಲ್ಲಿ. ಯಾಕೆ ಅಂದರೆ ಇಟ್ಸ್ ಅನ್ ಸೈನ್ಸ್. ನಿಮಗೆ ಕೆಮಿಸ್ಟ್ರಿಲಿ ಹೇಗೆ ಈ ಎಲಿಮೆಂಟ್ಸ್ಗಳು ಕೊಟ್ಟಿರ್ತಾರೆ, ಎಲಿಮೆಂಟ್ಸನ್ನು ನಾವು ಮಿಕ್ಸ್ ಮಾಡಿದಾಗ ರಿಯಾಕ್ಷನ್ಸ್ಗಳನ್ನ ನಾವು ಹೊರಗೆ ತರ್ತೀವಿ. ಹಾಗೆ ಅಥರ್ವಣವೇದದಲ್ಲಿ ಕೆಲ ಶಕ್ತಿಗಳ ಸ್ವರೂಪವನ್ನು ಕೊಟ್ಟಿದ್ದಾರೆ. ಆ ಶಕ್ತಿಗಳ ಸ್ವರೂಪವನ್ನು ಬಳಸ್ಕೊಳ್ಳೋದನ್ನು ಮಹನೀಯರುಗಳು ಅದನ್ನ ಬಳಸ್ಕೊಂಡು ಅದನ್ನು ಬಂದಂಥ ರಿಯಾಕ್ಷನ್ಗಳ ತಂತ್ರಸಾರಗಳು ಅಂತ ಮಾಡಿಟ್ಟಿದ್ದಾರೆ. ಅಷ್ಟೇ ಹೊರತು ಅಥರ್ವಣವೇದದಲ್ಲಿ ಪಾರ್ವತಿನೂ ಹೇಳಿಲ್ಲ, ಕಾಳಿನೂ ಹೇಳಿಲ್ಲ. ಆಯ್ತಾ? ಹಾಗಾಗಿ ಅದರ ಬಂದಂಥ ಕರ್ಮಕರ್ಮಗಳೇ ಷಟ್ಕರ್ಮ ಪ್ರಯೋಗಗಳು. 6 ಥರ ಕರ್ಮ ಪ್ರಯೋಗಗಳನ್ನ ಅದನ್ನ ಧ್ಯಾನ ಮಾಡಿದಂಥ ಮಹನೀಯರು 6 ಥರದ ಕರ್ಮ ಪ್ರಯೋಗಗಳನ್ನು, ನಾನಾ ವಿಧವಾದ ತಂತ್ರಸಾರಗಳನ್ನ ಕೊಟ್ಟಿದ್ದಾರೆ. ಅಥರ್ವಣವೇದ ಹೇಳ್ತಿದೆ, ಶತ್ರುಗಳು ಅಂದರೆ ಯಾರು? ಕಾಮ, ಕ್ರೋಧ, ಮದ, ಮತ್ಸರಗಳೆಂಬ ಶತ್ರುಗಳು. ಬೇರೆಯವ್ರನ್ನ ದ್ವೇಷಿಸಬೇಕು ಅನ್ನೋ ಶತ್ರು, ಬೇರೆಯವ್ರನ್ನ ಹಾಳು ಮಾಡಬೇಕು ಅನ್ನೋ ಶತ್ರು, ತನ್ನಲ್ಲೇ ಬರುವಂಥ ರೋಗಗಳನ್ನೂ ಸಹ ಮನುಷ್ಯನ ಶತ್ರುಗಳು ಅಂತೇಳಿ ಅಥರ್ವಣವೇದ ಪರಿಗಣಿಸುತ್ತೆ. ನಮ್ಮಲ್ಲಿ ಕಾಯಿಲೆ ಬರೋ ನಾವು ಬದುಕೋಕ್ಕಾಗತ್ತಾ? ಇಲ್ಲ. ಹಾಗಾಗಿ ನಮಗೆ ಶತ್ರು ಯಾರು? ಕಾಯಿಲೆ. ಇನ್ನೊಬ್ಬನ್ನ ಹಸಿವೆ ಪಟ್ಟರೆ ಅದು ಒಂದು ಕಾಯಿಲೆ, ನಮಗೆ ಅದು ನಮಗೆ ಒಳ್ಳೆಯದಾಗಲ್ಲ, ಅದು ಶತ್ರುನೇ ಅಂತ ಅಥರ್ವಣವೇದ ಹೇಳ್ತದೆ. ಹಾಗಾಗಿ ಮನುಷ್ಯ ಹೇಗೆ ಬದುಕಬೇಕು, ರಾಜ ಹೇಗೆ ರಾಜ್ಯಾಡಳಿತವನ್ನು ಮಾಡಬೇಕು, ಕಾಯಿಲೆಗೆ ಯಾವ ಔಷಧಿಗಳನ್ನ ಕೊಡಬೇಕು ಅನ್ನೋದು ಅಥರ್ವಣವೇದದಲ್ಲಿದೆ. ಹಾಗಾಗಿ 100 ಥರದ ಎಲಿಮೆಂಟ್ಸ್ಗಳಿದ್ದಾವೆ. ರಾಜ ಬದುಕಬೇಕು ಅನ್ನೋ ಯಾವ್ಯಾವ ತಂತ್ರಗಳನ್ನ ಬಳಸಬೇಕು ಅನ್ನೋ ಸಮಯ ಅಥರ್ವಣವೇದದಲ್ಲಿದೆ. ಆ ಅಥರ್ವಣವೇದವನ್ನು ಅಧ್ಯಯನ ಮಾಡಿ ನಮ್ಮ ಮಹನೀಯರುಗಳು ತಂದಿರೋಂಥ ತಂತ್ರಸಾರದಲ್ಲಿ ಆಕರ್ಷಣ ಪ್ರಯೋಗವು ಒಂದು. ಹಾಗೆ ಯಾರ ಮೇಲೆ ಬೇಕೋ, ಯಾರು ಬೇಕೋ, ಹೆಂಗೆ ಬೇಕೋ ಮಾಡೋಕ್ಕಲ್ಲ. ಇದಕ್ಕೆ ಆದ ನಿಯಮ, ನೀತಿ, ಗುರುಪರಂಪರೆಯ ಆಚರಣೆಗಳು ಬಂದಿರ್ತವೆ. ಈಗೆಲ್ಲ ಹೆಂಗಾಗಿ ಸಿಕ್ತವ್ರು ಮಾಡ್ತೀವಿ ಅಂತ ಅದೆಲ್ಲ ಆಗೋದಿಲ್ಲ. ಹಾಗಾಗಿ ಜನರ ನಂಬಿಕೆಯನ್ನು ಗಳಿಸ್ಕೊಳ್ಳೋದು ಬಹಳ ಕಷ್ಟ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ನಮಗೆ ಕಷ್ಟ. ಈಗ ನಮ್ಮ ವಾಹಿನಿಯಿಂದ ಬಹಳ ಸಾಕಷ್ಟು ಜನ ಇಲ್ಲಿ ಬಂದು ಸಾಕಷ್ಟು ಜನ ಪರಿಹಾರಗಳನ್ನ ಕಂಡುಕೊಂಡಿದ್ದಾರೆ ಈ ವಾಹಿನಿಯಲ್ಲಿ. ಆದರೆ ಅದೇ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಭಾಳ ಕಷ್ಟ ನಮಗೆ. ಎಲ್ಲೂ ಎಡವಟ್ಟಾಗ್ದಂಗೆ, ಎಲ್ಲೂ ನಾವು ಬೀಳ್ದಂಗೆ ಅದೇ ಮರ್ಯಾದೆಯನ್ನು ನಾವು ಕಾಪಾಡ್ಕೋಬೇಕು. ಆವಾಗಲೇ ಇಷ್ಟೊಂದು ನಾವು ಮಾಡ್ತಿರೋ ವಾಹಿನಿಗೂ ಒಂದು ಬೆಲೆ, ನಮಗೂ ಒಂದು ಬೆಲೆ. ಹಾಗಾಗಿ ಯಾರ್ಯಾರಿಗೋ ಏನೇನೋ ಮಾಡ್ಕೊಡೋಕ್ಕಾಗಲ್ಲ. ಯಾವುದಲ್ಲಿ ಉದ್ದೇಶ ಸರಿ ಇದೆಯೋ
ಅದನ್ನು ಮಾಡ್ಬೋದು. ಆ ಉದ್ದೇಶದ ಇಂಪ್ಯಾಕ್ಟು ಹಂಗೆ ಇರುತ್ತೆ. ಹಾಗಾಗಿ ಒಳ್ಳೆಯದಾಗಲಿ, ಎಲ್ಲ ಸದ್ಭಕ್ತರು ತಮಗೆ ನಾನು ಕೊಟ್ಟುವಂಥ ಮಾಹಿತಿ ಸದುಪಯೋಗ ಆಗಲಿ ಅಂತ ಹೇಳ್ತಾ ನಮಸ್ಕಾರ. ಒಳ್ಳೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಮಸ್ಕಾರ. ನಮಸ್ತೆ ಅಮ್ಮ.